ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಪರವಾಗಿಲ್ಲ ಚೆನ್ನಾಗಿದ್ದೀವಿ, ದೇವ್ರ ಕೃಪೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತಿನ ನನ್ನ ದಿನಚರಿಯನ್ನು ತೋರಿಸುತ್ತಾ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. 2024ರಲ್ಲಿ ನಾವು ಕೆಲವು ಪ್ಲ್ಯಾನ್ಸ್ ಮಾಡಿದ್ವಿ. ಈ ವರ್ಷ ಮುಗಿಯೋತ್ತಷ್ಟಕ್ಕೆ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಈ ಮಕ್ಕಳು ಸಮ್ಮರ್ ಹಾಲಿಡೇಸ್ ಮುಗಿದ ಮೇಲೆ ಜುಲೈಯಿಂದ ಶುರು ಮಾಡೋಣ ಅಂತಲೂ ಸಹ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ ಜರ್ನಿ ನಂದು ಶುರು ಆಗಿಬಿಟ್ಟಿದೆ. ಏನೇನೋ ಕನ್ಫ್ಯೂಷನ್ಸ್ ಇತ್ತು. ನಂದು ನಮ್ಮ ಯಜಮಾನ್ರದ್ದು ತುಂಬ ಡಿಸ್ಕಷನ್ ಆಯಿತು. ದೇವ್ರು ಕೊಟ್ಟ ವರ ಅಂತ ಹೇಳ್ಬಿಟ್ಟು ನಾವು ಈ ಮಗುಗೆ ಜನ್ಮ ನೀಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿರೋ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸೊ ಅದೂ ಸಹ ಮೈಂಡಲ್ಲಿ ಓಡ್ತಾ ಇತ್ತು. ಸ್ವಲ್ಪ ಗ್ಯಾಪ್ ತೊಗೊಂಡೆ. ವ್ಲಾಗ್ಸ್ ರೆಗ್ಯುಲರಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದೆಲ್ಲ ಕನ್ಫ್ಯೂಷನ್ಸು ನಮ್ಮ ಮೈಂಡಲ್ಲಿ ಓಡ್ತಾ ಇತ್ತು. ಅದ್ರ ಜೊತೆಗೇ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಕೂಡ ಆಟ ಆಡಿಸ್ತಾ ಇದೆ. ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ, ಏನು ಸಣ್ಣ ಆಗಿಬಿಟ್ಟಿದೆಯಾ, ವೀಕ್ ಆಗಿಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಇವಾಗ ಅಕ್ಕಪಕ್ಕದಲ್ಲಿ ಯಾರಿಗೂ ಹೇಳಬೇಡ ಅಂತ ಹೇಳ್ಬಿಟ್ಟು. ನನಗೆ ಸುಳ್ಳು ಹೇಳೋದಕ್ಕೆ ಮನಸ್ಸು ಬರಲ್ಲ. ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳದೇ ಇರೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಪ್ರೆಗ್ನೆನ್ಸಿ ಅನ್ನೋದು ನಾವು ಮುಚ್ಚಿಡೋದಕ್ಕೆ ಸಾಧ್ಯನೇ ಆಗಲ್ಲ. ಈಗಿಲ್ಲ ಅಂದ್ರೂ 1-2 ತಿಂಗಳಾದಮೇಲೆ ಅವ್ರಿಗೆ ಗೊತ್ತೇ ಆಗುತ್ತೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳಿಬಿಟ್ಟಿದ್ದೀನಿ, ಪ್ರೆಗ್ನೆಂಟ್ ಆಗಿದ್ದೀನಿ, ವಾಮಿಟಿಂಗ್ ಆಗ್ತಾ ಇದೆ, ಊಟ ತಿನ್ನೋಕ್ಕಾಗ್ತಾ ಇಲ್ಲ, ತುಂಬ ಟಯರ್ಡ್ನೆಸ್ ಇದೆ, ಅದಕ್ಕೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ. ಕೆಲವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ನಾನು ನಮ್ಮ ತಾಯಿ ಮನೆಗೆ ಹೋಗ್ಬಿಟ್ಟು ಬಂದಮೇಲೆ ವೀಕ್ ಆಗಿದ್ದೀನಿ, ಏನಾದರೂ ಮೈಗೆ ಹುಷಾರಿಲ್ವೇನೋ, ಏನೋ ಟೆನ್ಷನ್ ಇದೆಯೋ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಾರೆ. ಒಬ್ಬರು ಕೇಳು ಕೂಡ ಇದ್ದಾರೆ ನನಗೆ. ಸೊ ಅದಕ್ಕೆ ಸುಮ್ಮನೆ ಕನ್ಫ್ಯೂಷನ್ ಎಲ್ಲ ಯಾಕೆ, ಇಷ್ಟು ಡೀಪಾಗಿ ಬೇರೆಯವ್ರು ನಮ್ಮ ಬಗ್ಗೆ ಏನಕ್ಕೆ ಥಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇರೋದನ್ನು ಇದ್ದಂಗೆ ಹೇಳಿಬಿಟ್ರೆ ಅವರು ನಮ್ಮ ಬಗ್ಗೆ ಅಷ್ಟು ಡೀಪಾಗಿ ಯೋಚನೆ ಮಾಡಲ್ಲ ಅಲ್ವಾ, ಹಿಂಗಾಗಿರ್ಬೋದಾ ಹಂಗಾಗಿರ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಕಂಗ್ರ್ಯಾಟ್ಸ್ ಮಾಡಿದ್ರು. ನಾನು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬಂದೆ. ಒಂದು ಏಜ್ ಬಂದಮೇಲೆ ಈ ಥರ ಪ್ರೆಗ್ನೆಂಟ್ ಆಗೋದು ಮತ್ತು ಅದ್ರ ಬಗ್ಗೆ ಬೇರೆಯವ್ರ ಹತ್ರ ಹೇಳೋದು ಒಂಥರ ಮುಜುಗರ ಅನಿಸುತ್ತೆ. ನಮ್ಮ ಯಜಮಾನ್ರಿಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟನೇ ಇಲ್ಲ ಬೇರೆಯವ್ರ ಜೊತೆ. ನಮ್ಮ ಮನೇಲಂತೂ ಚೆನ್ನಾಗಿ ಮಾತಾಡ್ತಾರೆ, ಅದು ತಿನ್ನು ಇದು ತಿನ್ನು, ಡಾಕ್ಟ್ರ್ ಹತ್ರ ಕೇಳು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಏನೋ ಮೊದಲನೇ ಸಲ ನಾನು ಕನ್ಸೀವ್ ಆಗಿದ್ದೀನಿ ಆ ಥರ ಮನೇಲಿ ಮಾಡ್ತಾರೆ. ಬಟ್ ಆಚೆ ಮಾತ್ರ ಏನು ಆಗದೆ ಇರೋ ಥರ ನಾಟಕ ಮಾಡ್ತಾರೆ. ಈ ಥರ ಗಂಡ ಹೆಂಡತಿಯಲ್ಲಿ ಪರ್ಸ್ನಾಲಿಟಿ ಡಿಫ್ರೆನ್ಸಸ್ ಇರೋವಾಗ ಅವಾಗ ಚಿಕ್ಕ ಪುಟ್ಟ ಫೈಟ್ಸ್ ನಡೀತಾ ಇರೋದು ಸಾಧ್ಯನೇ ಅಲ್ವಾ. ಸೊ ಅದೇ ರೀತಿಯೇ ನಾವು ಸಹ ಫೈಟ್ ಮಾಡ್ತಾನೆ ಇರ್ತೀವಿ, ಆರ್ಗ್ಯುಮೆಂಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಮಕ್ಕಳು ನೋಡಿ ಬೋರ್ ಆಗಿಬಿಟ್ಟಿದ್ದಾರೆ. ಇವಾಗ ಆರ್ಗ್ಯೂ ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಇಬ್ಬರು ಒಂದೇ ಪ್ಲೇಟಲ್ಲಿ ಕೂತ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಅವರೂ ಇಗ್ನೋರ್ ಮಾಡಿಬಿಡ್ತಾರೆ. ಅವರೇನು ಸ್ಟ್ರೆಸ್ ತಗೊಳ್ಳಲ್ಲ. ನಾವು ಏನೇ ಡಿಸಿಷನ್ಸ್ ಮಾಡಿದ್ರೂ ಲೈಫಲ್ಲಿ ನಮ್ಮ ಮಕ್ಕಳನ್ನ ಕೂರಿಸ್ಕೊಂಡೆ ಅವ್ರ ಮುಂದೆನೇ ಎಲ್ಲನೂ ಮಾತಾಡ್ತೀವಿ. ನಮ್ಮಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಕಷ್ಟ ಸುಖಗಳ ಬಗ್ಗೆ ಮಾತಾಡೋವಾಗ ಮಕ್ಕಳನ್ನೂ ಸಹ ಇನ್ವಾಲ್ವ್ ಮಾಡ್ತೀವಿ. ಬೇರೆಯವ್ರ ಬಗ್ಗೆ ಏನಾದರೂ ಗಾಸಿಪ್ ಏನಾದರೂ ಮಾಡಬೇಕಂದ್ರೆ ಮಕ್ಕಳನ್ನ ನಾವು ಇನ್ಕ್ಲೂಡ್ ಮಾಡಲ್ಲ. ಅವ್ರು ಇಲ್ಲದೇ ಇರೋವಾಗೆ ಏನಾದರೂ ಮಾತಾಡ್ತೀವಿ ಹೊರತು ಅವ್ರ ಮುಂದ್ಗಡೆ ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಮಾತಾಡಲ್ಲ. ಆ ಥರ ನಾವೇನಾದರೂ ಮಾತಾಡಿದ್ರೆ ಮಕ್ಳ ಮೈಂಡಲ್ಲಿ ನೆಗೆಟಿವಿಟಿ ಫಾರ್ಮ್ ಆಗಿಬಿಡುತ್ತೆ. ನಾವು ಯಾವ ಥರ ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇರ್ತೀವೋ ಅದೇ ಥರನೇ ಅವರೂ ಸಹ ಚಿಕ್ಕ ವಯಸ್ಸಿಂದನೇ ಜಡ್ಜ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ, ನಮ್ಮದು ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ. ಬಟ್ ಪೇರೆಂಟ್ಸ್ ಮಾತಾಡೋ ಮಾತುಗಳು ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಸೊ ಅದಕ್ಕೆ ಬೇರೆಯವ್ರ ಬಗ್ಗೆ ಪರ್ಸ್ನಲ್ ಒಪಿನಿಯನ್ಸ್ ನಾವು ಶೇರ್ ಮಾಡೋವಾಗ ಅದು ಪರ್ಸ್ನಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅನಿಸ್ತು. ಅದಕ್ಕೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಏನು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ ಡೀಟೇಲಾಗಿ ಏನೂ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಒಂದು ಸಲ ನಾವು ಆ ಕೆಲಸ ಶುರು ಮಾಡಿದ್ಮೇಲೆ ಆಮೇಲೆ ಡೀಟೇಲಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇವಾಗೇನು ಶುರು ಮಾಡಿಲ್ಲ, ಬರೀ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಏನು ಪ್ಲ್ಯಾನ್ ಇದೆ ಅಂತ ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. 2017ರಲ್ಲಿ ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆವಾಗ ನಮ್ಮ ಯಜಮಾನ್ರಿನ ಮನಸ್ಥಿತಿ ಬೇರೆ ಥರನೇ ಇತ್ತು. ನನ್ನ ಹತ್ರ ಒಂದು ಮಾತಾಡ್ತಾಯಿದ್ರು, ಅವರ ತಂದೆ ತಾಯಿ ಹತ್ರ ಒಂದು ಮಾತಾಡ್ತಾಯಿದ್ರು, ಅವ್ರ ಫ್ರೆಂಡ್ ಜೊತೆ ಒಂದು ಮಾತಾಡ್ತಾಯಿದ್ರು. ಸೊ ಆ ಒಂದು ಕನ್ಫ್ಯೂಷನ್ಸಿಂದ ಅವರು ಈ ಬಿಸ್ನೆಸ್ಸಲ್ಲಿ ಕೈ ಇಟ್ಟಿರಲಿಲ್ಲ. ಸೊ ಅವರ ತಂದೆ ಹೇಳ್ದಂಗೆ, ಅಂದರೆ ನಮ್ಮ ಮಾವ ಹೇಳ್ದಂಗೆ CCTV ಕ್ಯಾಮ್ರಾ ಬಿಸ್ನೆಸ್ನ ಶುರು ಮಾಡಿದ್ರು. ತುಂಬ ಲಾಸ್ ಆಯಿತು. ನಾನು ಹೇಳ್ದಂಗೆ ಅವರೇನಾದರೂ ಬಿಸ್ನೆಸ್ ಮಾಡಿದಿದ್ರೆ ನಮಗೆ ಲಾಸ್ ಅಂತೂ ಆಗ್ತಾ ಇರಲಿಲ್ಲ. ಸೊ ಅವರೂ
ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅಂದರೆ 2017ರಿಂದ ಇಲ್ಲಿವರೆಗೂ ಎಲ್ಲನೂ ಡೀಟೇಲಾಗಿ ಗಮನವಿಟ್ಟು ನೋಡಿದ್ದಾರೆ. ಯಾರ್ಯಾರು ಈ ಬಿಸ್ನೆಸ್ನ ಶುರು ಮಾಡಿದಾರೋ ಅವ್ರನ್ನೆಲ್ಲನೂ ನೋಡಿದ್ದಾರೆ. ಎಷ್ಟು ಪ್ರಾಫಿಟ್ ಗೇನ್ ಮಾಡಿದ್ದಾರೆ, ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ಎಲ್ಲನೂ ಅನಲೈಸ್ ಮಾಡಿಬಿಟ್ಟು ನಾವು ಲಾಸ್ಟ್ ಇಯರ್ ಆ್ಯಕ್ಚುಲಿ ಈ ಪ್ಲ್ಯಾನ್ ಮಾಡಿದ್ದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ದುಡ್ಡು ಕಡಿಮೆ ಇದ್ದ ಕಾರಣ ನಾವು ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಎಲ್ಲನೂ ದೇವ್ರ ಕೃಪೆಯಿಂದ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಈ ವರ್ಷ ಬಿಗಿನಿಂಗಿಂದಾನೇ ಅಂದರೆ 2024 ಬಿಗಿನಿಂಗಿಂದ ಎಲ್ಲನೂ ಒಳ್ಳೆಯದಾಗ್ತಾ ಇದೆ. ನಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತು. ಮತ್ತು ನಮ್ಮದು ಒಂದು ಕೇಸ್ ನಡೀತಾ ಇತ್ತು. ನಮ್ಮ ಮನೆ ಅಂದರೆ ಡೆಲ್ಲಿಯಲ್ಲಿ ನಮ್ಮದು ಓನ್ ಮನೆ ಇದೆ, 1 BHKದು. ಅದನ್ನು ನಾವು ಬಾಡಿಗೆಗೆ ಕೊಟ್ಟಿದ್ವಿ. ಬಾಡಿಗೆ ಕೊಟ್ಟಾದಮೇಲೆ 2020ರಲ್ಲಿ ನಾವು ಅವ್ರಿಗೆ ಖಾಲಿ ಮಾಡಬೇಕು ಅಂತ ಹೇಳಿದ್ವಿ. ಬಟ್ ಅವರು ಮಾಡಿರಲಿಲ್ಲ. 2021 ಆಗಿಬಿಟ್ಟಿತ್ತು. ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ಕೊಂಡೆ 2021ವರೆಗೂ ಹಂಗೇ ಸ್ಟ್ರೆಚ್ ಮಾಡ್ಕೊಂಡು ಬಂದಿದ್ದರು. ಆವಾಗ ನಮ್ಮ ಮಾವ ಅವ್ರ ಮೇಲೆ ಕೇಸ್ ಹಾಕಿದ್ರು, ಖಾಲಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. 2021ರಿಂದ 2024 ಜನವರಿವರೆಗೂ ಕೇಸ್ ನಡೆದು ಫೈನಲ್ ಆಗಿ ನಾವು ವಿನ್ ಆಗಿ ನಮಗೆ ಮನೆ ಸಿಕ್ತು. ಮನೆ ಸಿಕ್ಕಿದ ಮೇಲೆ ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಮಾಡಿಸಿ, ವೈಟ್ ವಾಶ್ ಮಾಡಿಸಿ ಮನೇನ ಸೇಲ್ಗೆ ಹಾಕಿದ್ವಿ. ಸೇಲ್ಗೆ ಹಾಕಿ ಒಂದು 2 ಮಂತ್ಸಲ್ಲಿ ಬಹಳಷ್ಟು ಜನ ಬಂದರು ಆ್ಯಕ್ಚುಲಿ ನೋಡೋದಕ್ಕೆ. ಪ್ರೈಸ್ ನೆಗೋಷಿಯೇಷನ್ ಮಾಡ್ತಾಯಿದ್ರು. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವೋ ಅಷ್ಟು ಅಮೌಂಟು ಆ ಒಂದು ಮನೆಗೆ ಸಿಗ್ತಾ ಇರಲಿಲ್ಲ. ಸೊ ಫೈನಲಾಗಿ ನಾವೇ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಸೇಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆಮೇಲೆ ಒಬ್ಬರಿಗೆ ತುಂಬ ಇಷ್ಟ ಆಗಿಬಿಟ್ಟು ಅವರು ಟೋಕನ್ ಅಡ್ವಾನ್ಸನ್ನು ಸಹ ನಮ್ಗೆ ಕೊಟ್ಟಿದ್ದಾರೆ. ಇನ್ನೇನು ಒಂದು ಕೆಲವೇ ದಿನಗಳಲ್ಲಿ ಆ ಮನೆಯದು ರಿಜಿಸ್ಟ್ರೇಷನು ಸಹ ಆಗಿಬಿಡುತ್ತೆ. ಸೊ ಈ 2024ರಲ್ಲಿ ನಂದು ಯೂಟ್ಯೂಬ್ ಚಾನಲ್ನು ಸಹ ಮಾನಿಟೈಸ್ ಆಯಿತು. ನಮ್ಮದು ಕೇಸ್ ನಡೀತಾ ಇತ್ತು, ಅದೂ ಸಹ ಕ್ಲೋಸ್ ಆಗಿಬಿಟ್ಟು ನಮಗೆ ನಮ್ಮ ಮನೆ ಸಿಕ್ತು. ಮತ್ತು ಈ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಒಳ್ಳೆಯದೇ ಇರ್ಬೋದೇನೋ ಅಂತ ನಿಮ್ಮೆಲ್ಲರ ಕಾಮೆಂಟ್ಸ್ ಎಲ್ಲ ಓದ್ಬಿಟ್ಟು ನಮಗೊಂಥರ ಪಾಸಿಟಿವಿಟಿ ಗೊತ್ತು. ಆ್ಯಕ್ಚುಲಿ ಭಯ ಇತ್ತು ನಮಗೆ, ಅಯ್ಯೋ ಏನಪ್ಪ ಈ ಥರ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಆಗಿಬಿಟ್ಟಿದೆ, ಈ ಥರ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋವಾಗ ಈ ಥರ ಎಲ್ಲ ಆಗಿಬಿಡ್ತಲ್ಲ ಅಂತ ನಾವು ತುಂಬ ಭಯಪಟ್ಟಿದ್ವಿ. ಬಟ್ ನಿಮ್ಮ ಒಂದು ಕಾಮೆಂಟ್ಸು, ನಿಮ್ಮ ಬ್ಲೆಸ್ಸಿಂಗ್ಸ್ ಅವೆಲ್ಲ ಓದ್ಬಿಟ್ಟು ನಮಗೆ ಒಂಥರ ಧೈರ್ಯ ಸಿಕ್ತು. ಆಗೋದೆಲ್ಲ ಒಳ್ಳೆಯದಕ್ಕೇನೋ ಅಂತ ಹೇಳ್ಬಿಟ್ಟು ನಾವು ಸಹ ಈ ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಅದ್ರ ಜೊತೆಗೇ ಇವಾಗ ನಾವು ಏನು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನು ಸಹ ಈ ವರ್ಷವೇ ಶುರು ಮಾಡ್ತೀವಿ. 1-2 ತಿಂಗಳೊಳಗಡೆ ನಾವು ಈ ಬಿಸ್ನೆಸ್ನ ಶುರು ಮಾಡ್ತೀವಿ. ಅವಾಗ ಇನ್ನೂ ಡೀಟೇಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನಾರ್ತ್ ಇಂಡಿಯನ್ಸ್ಗೆ ಸೌತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ. ಸೊ ನಾನೇ ಕುಕ್ ಮಾಡಿಬಿಟ್ಟು ಸರ್ವ್ ಮಾಡೋಣ ಅಂತ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ಇವಾಗ ನಂದು ಪ್ರೆಗ್ನೆನ್ಸಿ ಜರ್ನಿ ಶುರುವಾಗಿದೆ ಅಲ್ಲ, ಇವಾಗ ನಾನು ಕುಕ್ಕಿಂಗ್ ಎಲ್ಲ ಮಾಡಿ ಅಷ್ಟು ಜನಕ್ಕೆ ಸರ್ವ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಡುಗೆ ಮಾಡೋರನ್ನ ಹೈಯರ್ ಮಾಡಿಬಿಟ್ಟು ಅವ್ರ ಜೊತೆ ನಾನೂ ಸಹ ಇದ್ದು ಎಲ್ಲನೂ ಮ್ಯಾನೇಜ್ ಮಾಡಿ, ನಮ್ಮ ಯಜಮಾನ್ರದ್ದು ಇನ್ವಾಲ್ವ್ಮೆಂಟು ಫಸ್ಟು ಕಪಲ್ ಆಫ್ ಮಂತ್ಸ್ ಇರಲ್ಲ. ಯಾಕೆ ಅಂದರೆ ಅವ್ರು ಜಾಬ್ಗೆ ಹೋದ್ರೇ ನಾವು ರೆಂಟೆಲ್ಲನೂ ಪೇ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ 2-3 ತಿಂಗಳು ನಾವೇನೇ ಒಂದು ಬಿಸ್ನೆಸ್ನ ಶುರು ಮಾಡಿದಾಗ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 2-3 ತಿಂಗಳಾದಮೇಲೆ ಯಾವ ಥರ ಬಿಸ್ನೆಸ್ ನಡೀತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಬೇಕಾದರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಅವ್ರು ಜಾಬ್ ಬಿಟ್ರೂ ಸಹ ಈ ಬಿಸ್ನೆಸ್ಸಿಂದನೇ ಎಲ್ಲನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು. ಕಾಮೆಂಟ್ ಮೂಲಕ ನಿಮ್ಮ ಪ್ರೀತಿಯ ಬ್ಲೆಸ್ಸಿಂಗ್ಸನ್ನು ಕೊಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಸೊ ಇವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇರೋದ್ರಿಂದ ನನ್ನ ವ್ಲಾಗ್ಸ್ ಮುಖಾಂತರ ಕೆಲವಷ್ಟು ಪ್ರೆಗ್ನೆನ್ಸಿ ಟಿಪ್ಸೂ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಫಸ್ಟ್ ಟೈಮ್ ಪೇರೆಂಟ್ಸು ಈ ಥರ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ, ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾರೆ. ಬಟ್ ಏನೇ ಒಂದು ಟಿಪ್ಸ್ ಇನ್ಫಾರ್ಮೇಷನ್ ನೀವು ಗ್ಯಾದರ್ ಮಾಡಿಕೊಂಡ್ರೂ ಒಂದನ್ನು ಮಾತ್ರ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ಪ್ರೆಗ್ನೆನ್ಸಿ ಜರ್ನಿನೂ ಒಂದೇ ಥರ ಇರಲ್ಲ, ಎಲ್ಲರ ಬಾಡಿ ಕಂಡೀಷನು ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಹೆಲ್ದಿಯಾಗಿರ್ತಾರೆ, ಒಬ್ಬೊಬ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಡಾಕ್ಟರ್ಸ್ ಏನು ಹೇಳ್ತಾರೋ ಅದ್ರ ಬಗ್ಗೆ ನೀವು ತುಂಬ ಗಮನ ಕೊಡಬೇಕು. ಬೇರೆ ಇನ್ಫಾರ್ಮೇಷನ್ ನೀವು ಗೂಗಲಲ್ಲಿ ತಗೋಬೋದು, ಇಲ್ಲಾಂದರೆ ವೀಡಿಯೋಸ್ ಮುಖಾಂತರ ತಗೋಬೋದು. ದಟ್ ಈಸ್ ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಬಟ್ ನೀವು ಪರ್ಸ್ನಲಾಗಿ ಏನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಲ್ತ್ ಎಲ್ಲನೂ ಓಕೆ ಇದೆಯಾ, ಇಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅದರ ಬಗ್ಗೆ ನೀವು ನಿಮ್ಮ ಡಾಕ್ಟರ್ಸ್ ಹತ್ರ ಫಸ್ಟ್ ಮಾತಾಡಬೇಕು. ಅವ್ರು ಏನು ಹೇಳ್ತಾರೋ ಅದನ್ನೇ ನೀವು ಫಾಲೋ ಮಾಡಬೇಕು. ಇವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಫಸ್ಟ್ ಟ್ರಿಮಿಸ್ಟರ್ ನಡೀತಾ ಇದೆ. ಈ ಮೊದಲು 3 ತಿಂಗಳಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ನಿಮ್ಮ ಜೊತೆ ಕೆಲವಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತೀನಿ. ಬಹಳಷ್ಟು ಮಿತ್ಸ್ ಇವೆ, ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಬಟ್ ನಿಮ್ಮ ಹೆಲ್ತ್ ಕಂಡೀಷನ್ ಎಲ್ಲನೂ ಓಕೆ ಇದ್ದರೆ ನೀವು ಇದನ್ನು ಫಾಲೋ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇವಾಗ ನನ್ನ ಹೆಲ್ತ್ ಕಂಡೀಷನ್ ಎಲ್ಲ ಓಕೆ ಇದ್ದರಿಂದ ನಾನು ಎಲ್ಲನೂ ತಿಂತಾ ಇದ್ದೀನಿ.
ಒಬ್ಬೊಬ್ರು ಹೇಳ್ತಾರೆ ಪಪಾಯ ತಿನ್ನಬಾರ್ದು ಅಂತ ಹೇಳಿಬಿಟ್ಟು. ಬಟ್ ನಾನು ಫಸ್ಟ್ ಟ್ರಿಮಿಸ್ಟರ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಮಗುಗೂ ಪಪಾಯ ತಿಂದಿದ್ದೀನಿ, ಸೆಕೆಂಡ್ ಮಗುಗೂ ಪಪಾಯ ತಿಂದಿದ್ದೀನಿ. ಈಗ 3ನೇ ಪ್ರೆಗ್ನೆನ್ಸಿಯಲ್ಲೂ ಸಹ ಪಪಾಯ ತಿಂದಿದ್ದೀನಿ. ಬಟ್ ನನಗೇನೂ ಆಗಿಲ್ಲ, ಅಬೋಷನ್ ಆಗಿಲ್ಲ. ಒಂದನ್ನು ಗಮನವಿಟ್ಟು ಕೇಳಿ, ಪಪಾಯ ತಿನ್ಬೋದು, ಬಟ್ ಯಾವ ರೀತಿಯ ಪಪಾಯ ತಿನ್ಬೋದು ಅಂತ ಹೇಳಿದ್ರೆ, ಹಣ್ಣಾಗಿರೋ ಪಪಾಯ ತಿನ್ಬೋದು. ಅದೂ ಒಂದು ಮಾಡರೇಟ್ ಕ್ವಾಂಟಿಟಿ, ಅಂದರೆ ಸ್ವಲ್ಪ ಮಟ್ಟಿಗೆ ಒಂದು ಸ್ಲೈಸನ್ನು ತಿನ್ಬೋದು. ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಕ್ವಾಂಟಿಟಿ ಹೆಚ್ಚಾಗಿ ಏನೇ ತಿಂದ್ರೂ ಅದು ನೆಗೆಟಿವ್ ಎಫೆಕ್ಟೇ ಕೊಡುತ್ತೆ. ಸೊ ಒಂದು ಸ್ಲೈಸು ನಿಮ್ಮ ಪಪಾಯ ತಿಂದರೆ, ಹಣ್ಣಾಗಿರೋ ಪಪಾಯ ತಿಂದರೆ ತುಂಬ ಒಳ್ಳೆಯದು, ಕಣ್ಣುಗಳಿಗೆ ತುಂಬ ಒಳ್ಳೆಯದು, ಫೀಟಸ್ ಮಗುಗೆ ತುಂಬ ಒಳ್ಳೆಯದು ಅಂತಲೂ ಸಹ ಹೇಳ್ತಾರೆ. ಅದು ನನ್ನ ಡಾಕ್ಟರ್ ನನಗೆ ಹೇಳಿರೋದು, ನಿಮಗೆ ಹೇಳ್ತಾ ಇದ್ದೀನಿ. ಕೆಲವು ಕಂಡೀಷನ್ಸಲ್ಲಿ ಡಾಕ್ಟರ್ಸ್ ಇದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂದರೆ ಪಪಾಯ ತಿನ್ನಬೇಡಿ, ಪೈನಾಪಲ್ ತಿನ್ನಬೇಡಿ, ಜಾಕ್ ಫ್ರೂಟ್ ತಿನ್ನಬೇಡಿ, ಚಿಕನ್ ತುಂಬ ತಿನ್ನಬೇಡಿ, ಅಬೋಷನ್ ಆಗೋ ಸಾಧ್ಯತೆ ಇದೆ, ಸೊ ಅದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದು ಯಾವ ಕಂಡೀಷನಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಅಂದರೆ ತುಂಬ ಟ್ರೈ ಮಾಡಿ ಪ್ರೆಗ್ನೆಂಟ್ ಆದವ್ರಿಗೆ, ಮತ್ತು ತುಂಬ ಏಜ್ ಆದಮೇಲೆ ಪ್ರೆಗ್ನೆಂಟ್ ಆಗೋವ್ರಿಗೆ, ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮತ್ತು IVF ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಕನ್ಸೀವ್ ಆಗ್ತಾರಲ್ಲ, ಅವ್ರಿಗೂ ಹೇಳ್ತಾರೆ. ಮತ್ತು ಪ್ರೆಗ್ನೆನ್ಸಿ ಜರ್ನಿಯಲ್ಲಿನೂ ಕೂಡ ಒಬ್ಬೊಬ್ಬರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಇನ್ ಬಿಟ್ವೀನ್ ಬ್ಲೀಡಿಂಗ್ ಆಗುತ್ತೆ, ಅವ್ರಿಗೂ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಮತ್ತು PCOD, PCOS ಅಂತ ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೊ ಅವ್ರಿಗೆಲ್ಲನೂ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಟು ಬಿ ಇನ್ ಎ ಸೇಫರ್ ಸೈಡ್. ಹಾಗಂತ ಹೇಳ್ಬಿಟ್ಟು ಹೆಲ್ದಿ ಪ್ರೆಗ್ನೆನ್ಸಿ ಇರೋರಿಗೆ ತಿನ್ನಲೇಬಾರ್ದು ಅಂತ ಯಾವ ಡಾಕ್ಟ್ರೂ ಹೇಳಲ್ಲ. ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಎಲ್ಲನೂ ತಿಂದಿದ್ದೀನಿ, ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ನನಗೆ ಯಾರೂ ಏನೂ ಹೇಳೂ ಇಲ್ಲ. ಸೊ ನಾನೂ ಸಹ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಅದೆಲ್ಲ ತಿಂದ ಮೇಲೂ ಸಹ ನನಗೇನೂ ಆಗಿಲ್ಲ. ಇವಾಗ 41 ಇಯರ್ಸಲ್ಲಿ ನಾನು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದೀನಿ. ಇದನ್ನು ಮೆಡಿಕಲ್ ಟರ್ಮಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಆದ್ರೂ ಸಹ ನನಗೇನೂ ಆಗಿಲ್ಲ. ಲಾಸ್ಟ್ ಮಂತು ನಾನು ಅಮ್ಮನ ಮನೆಯಲ್ಲಿದ್ದೆ. ಆವಾಗ ನನಗೆ ಫಸ್ಟ್ ಮಂತ್ ಕಂಪ್ಲೀಟ್ ಆಗಿಬಿಟ್ಟು ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಬಿತ್ತು. ಆವಾಗ ಎಷ್ಟು ಜಾಕ್ ಫ್ರೂಟ್ ತಿಂದಿದ್ದೀನಿ ಗೊತ್ತಾ, ಅಬ್ಬಾ ಅದನ್ನು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇತ್ತು. ಅದ್ರ ಜೊತೆಗೆ ನೇರಳೆ ಹಣ್ಣು ಸಹ ತುಂಬ ತಿಂದಿದ್ದೀನಿ. ಮನೇಲಿ ಮಾಡಿರೋ ಅಡುಗೆ ತಿನ್ನೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಆ ಹಣ್ಣುಗಳು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಹೊಟ್ಟೆ ತುಂಬ ಅದನ್ನೇ ತಿಂತಾಯಿದ್ದೆ, ಬಟ್ ನನಗೇನು ಆಗಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟ್ರೈಮಿಸ್ಟರಲ್ಲಿ ಕೆಲವು ಗರ್ಭಿಣಿಯರಿಗೆ ಏನೂ ತಿನ್ನೋದಕ್ಕೆ ಮನಸ್ಸೇ ಆಗಲ್ಲ. ಸ್ವಲ್ಪ ಮಟ್ಟಿಗೆ ಏನಾದರೂ ತಿಂದ್ರೂ ಸಹ ವಾಮಿಟಿಂಗ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಬಟ್ ವಾಮಿಟಿಂಗ್ ಆಗಲ್ಲ. ಸೊ ಅಂಥವ್ರ ಮನೆಯಲ್ಲಿ ಕೆಲವರು ತುಂಬ ಫೋರ್ಸ್ ಫೀಡಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀನೇನು ತಿಂತಾ ಇಲ್ಲ, ಇದು ತಿನ್ನು ಅದು ತಿನ್ನು ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರೆಸ್ಸೂ ಸಹ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಫೋರ್ಸ್ ಫೀಡಿಂಗ್ ಮಾಡಿದ್ರೆ ತಿನ್ನೋಕ್ಕಾಗುತ್ತಾ? ಫಸ್ಟೇ ಸ್ವಲ್ಪ ಮಟ್ಟಿಗೆ ತಿಂದರೆ ವಾಮಿಟಿಂಗ್ ಆಗ್ತಾಯಿದೆ ಅಂತ ಹೇಳಿದ್ರೆ, ನೀವು ಇನ್ನೂ ತಿನ್ನು ಅಂತ ಮಾಡಿದ್ರೆ ಇನ್ನೂ ಡಬಲಾಗಿ ವಾಮಿಟಿಂಗ್ ಮಾಡ್ಕೊತಾರೆ, ಇನ್ನೂ ಟಯರ್ಡ್ನೆಸ್ ಹೆಚ್ಚಾಗುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾರಿಗೂ ಫೋರ್ಸ್ ಫೀಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಕೆಲವರಂತೂ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ನೀನು ತಿಂದರೆ ಮಗುದು ಬೆಳವಣಿಗೆ ಚೆನ್ನಾಗಾಗುತ್ತೆ, ನೀನು ತಿಂದಿಲ್ಲ ಅಂದರೆ ಮಗುದು ಬೆಳವಣಿಗೆ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರೆಸ್ ಕೊಡ್ತಾರೆ ಗರ್ಭಿಣಿಯರಿಗೆ. ಸೊ ಆ ಥರ ಎಲ್ಲ ಮಾಡಬೇಡಿ. ಫಸ್ಟ್ ಟ್ರೈಮಿಸ್ಟರಲ್ಲಿ ಎಷ್ಟು ಗರ್ಭಿಣಿಗೆ ತಿನ್ನೋಕೆ ಅನಿಸುತ್ತೋ ಅಷ್ಟೇ ತಿನ್ನೋಕ್ಕೆ ಸಾಧ್ಯ ಆಗೋದು. ಅಷ್ಟು ತಿಂದ್ರೂ ಸಹ ಮಗುದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಆದಷ್ಟು ಅವ್ರಿಗೆ ರೆಸ್ಟ್ ತಗೊಳ್ಳೋದಕ್ಕೆ ಬಿಡಿ, ಮತ್ತು ಬೇರೆಯವ್ರ ಜೊತೆ ಅವ್ರನ್ನ ಕಂಪೇರ್ ಮಾಡಬೇಡಿ. ಅವ್ರದ್ದು ಪ್ರೆಗ್ನೆನ್ಸಿ ನೋಡಿ ಈ ಥರ ಇದೆ, ಅವಳು ಅಷ್ಟು ಗುಂಡಾಗಿದ್ದಾಳೆ, ನೀನು ಸಣ್ಣಕ್ಕಿದೆಯಾ, ಮಗುದು ಬೆಳವಣಿಗೆ ಆಗ್ತಾಯಿಲ್ಲ, ಹಂಗೆ ಹಿಂಗೆ ಅಂತ ಸ್ಟ್ರೆಸ್ ಮಾಡಬೇಡಿ, ಕಂಪ್ಯಾರಿಸನ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಪ್ರೆಗ್ನೆನ್ಸಿ ಡಿಫರ್ ಆಗಿರುತ್ತೆ, ಎಲ್ಲರದ್ದು ಪರ್ಸ್ನಾಲಿಟಿ ಡಿಫರ್ ಆಗಿರುತ್ತೆ, ಎಲ್ಲರ ಹೆಲ್ತ್ ಕಂಡೀಷನು ಸಹ ಡಿಫರ್ ಆಗಿರುತ್ತೆ. ಸೊ ಕಂಪ್ಯಾರಿಸನ್ ಮಾಡಿದ್ರೆ ಆ ಪ್ರೆಗ್ನೆಂಟ್ ವುಮನ್ಗೆ ತುಂಬ ಹರ್ಟ್ ಆಗುತ್ತೆ. ಸೊ ಅದರಿಂದ ಬೇರೆಯವ್ರ ಜೊತೆ ಯಾವಾಗ್ಲೂ ಕಂಪ್ಯಾರಿಸನ್ ಮಾಡಬೇಡಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ರುಟೀನ್ ಲೈಫ್ ಸ್ಟೈಲನ್ನು ತೋರಿಸುತ್ತಾ, ಮುಂದೆ ಬರುವ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೇ ನಿಮ್ಮ ಬ್ಲೆಸ್ಸಿಂಗ್ಸೂ ಸಹ ರಿಕ್ವೆಸ್ಟ್ ಮಾಡಿದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸಿಂದ ಎಲ್ಲನೂ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದ್ರ ಜೊತೆಗೇ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯ ಬಗ್ಗೆ ಇರುವ ಮಿತ್ಸ್ ಮತ್ತು ಫ್ಯಾಕ್ಟ್ಸ್ ಬಗ್ಗೆ ಮಾತಾಡಿದ್ದೀನಿ, ನನ್ನ ಅನುಭವದಿಂದನೂ ಮಾತಾಡಿದ್ದೀನಿ. ಅಟ್ ದಿ ಸೇಮ್ ಟೈಮ್ ಕೆಲವು ನಾಲೆಡ್ಜ್ ನಾನು ಬೇರೆಯವ್ರನ್ನ ಕೇಳಿ ತಿಳಿದುಕೊಂಡಿರುವ ಮಾಹಿತಿಯನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ನೀವು ಕಾಮೆಂಟ್ ಮೂಲಕ ತಿಳಿಸಿ, ಈ ಥರ ಪಪಾಯ ತಿಂದುಬಿಟ್ಟು ನಿಮ್ಗೆ ಯಾವಾಗಲಾದರೂ ಪೀರಿಯಡ್ಸ್ ಆಗಿದೆ ಅಂದರೆ ಅಬೋಷನ್ ಆಗಿದೆಯಾ, ಇಲ್ಲಾಂದರೆ ಜಾಕ್ ಫ್ರೂಟ್ ತಿಂದುಬಿಟ್ಟು, ಇಲ್ಲಾಂದರೆ ಪೈನಾಪಲ್ ತಿಂದುಬಿಟ್ಟು ಅಬೋಷನ್ ಆಗಿದೆಯಾ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ, ಇವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ನನಗೆ ತಿಳಿದಂಗೆ ನನ್ನ ಒಂದು ಫ್ಯಾಮಿಲಿಯಲ್ಲಿ ಮತ್ತು ಫ್ರೆಂಡ್ಸಲ್ಲಿ ಈ ಥರ ಯಾರಿಗೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಅದು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ.
ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಬೈ ಬೈ. ಟೇಕ್ ಕೇರ್. 9, 10, 11, 12. नो 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 1 + 1 है ना, ये तो हो गया आपने 4 + 8 तो कर लिया, 12 हो गया. अभी 1 + 1 + 1 + 1 is equal to 3. 32 भी नहीं है. 32 नहीं है. तो बाहर से बनने दो. 9, 8, 10, 11, 12. दोबारा 32 आएगा. शर्ट लगा. 32 पता नहीं है. 32 कौन सा नंबर वो चाहिएगा, कोई नहीं है. 5 में 1, तो फिर 6. 61 है. हाँ है पर्पल. पर्पल. हाँ यस. माँ आपने बोला था ना मिडल तक करना.